ಸೇನೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡೋ ಮೂಲಕ ಎಲ್ಲೂ ಕೂಡ ಸಮಸ್ಯೆ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ. ಹಾಗಾಗಿ ಪೂರ್ತಿ ವಿಶ್ವಾಸ ಭಾರತೀಯ ಸೇನೆ ಮೇಲೆ. ಭಾರತದ ವಿರೋಧದ ನಡುವೆಯೂ ಕೂಡ ಪಾಕ್ಗೆ ಕೆಲವರು ಬೆಂಬಲ ಕೊಡ್ತಿದ್ದಾರೆ. IMF ನಿಂದ ಪಾಕಿಸ್ತಾನಕ್ಕೆ ಸಾಲ ಮಂಜೂರಾಗಿದೆ. 2 ಪ್ಯಾಕೇಜ್ಗಳಲ್ಲಿ ಸಾಲ ಮಂಜೂರು ಮಾಡಿದೆ IMF ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 19,000 ಕೋಟಿ ಸಾಲವನ್ನ IMF ಮಂಜೂರು ಮಾಡಿದೆ ಪಾಕಿಸ್ತಾನಕ್ಕೆ. ಪಾಕ್ಗೆ ಸಾಲ ನೀಡದಂತೆ ಭಾರತ ಮನವಿ ಮಾಡಿಕೊಂಡಿತ್ತು, ಸಾಲ ಕೊಡಬೇಡಿ ಅಂತ. ಆದರೂ ಕೂಡ ಭಾರತದ ಮನವಿಯನ್ನ ತಿರಸ್ಕಾರ ಮಾಡಿ IMF ಸಂಸ್ಥೆ ಭಾರತದ ವಿರೋಧದ ನಡುವೆಯೂ ಕೂಡ ಪಾಕಿಸ್ತಾನಕ್ಕೆ ಸಾಲ ನೀಡಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. IMF ನಿಂದ ಪಾಕಿಸ್ತಾನಕ್ಕೆ ಸಾಲ ಮಂಜೂರಾಗಿದೆ. ಭಾರತದ ಮನವಿಯನ್ನ ಆ ಮೂಲಕ IMF ಸಂಸ್ಥೆ ತಿರಸ್ಕರಿಸಿದೆ. 2 ಪ್ಯಾಕೇಜ್ಗಳಲ್ಲಿ ಸಾಲವನ್ನ ಮಂಜೂರು ಮಾಡಿದೆಯಂತೆ IMF. 19,000 ಕೋಟಿ ಸಾಲ ಸಾಕಾಗಲ್ಲ ಬಿಡಿ. ನಾನು ಹೇಳದ್ನಲ್ಲ, ಒಂದು ಯುದ್ಧದ ಪರಿಸ್ಥಿತಿಯನ್ನ ಎದುರಿಸ್ತೀರಿ ಅಂತ ಆದ್ರೆ, ಪ್ರತಿಕಾರವನ್ನ ತೀರಿಸ್ಕೊಳ್ತೀರಿ ಅಂದ್ರೆ ಎರಡರಲ್ಲೂ ಕೂಡ ಒಂದು ದೇಶ ಸ್ಟ್ರಾಂಗ್ ಆಗಿರ್ಬೇಕು. ಒಂದು ಶಸ್ತ್ರಾಸ್ತ್ರಗಳ ಇಲ್ಲ, ಅದೇ ಟರ್ಕಿ ನಿರ್ಮಿತ ಡ್ರೋನ್ಗಳು, ಅದ್ಯಾವುದು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆರ್ಥಿಕತೆಯ ವಿಚಾರದಲ್ಲಾದ್ರೂ ಮುಂದೆ ಇದೆಯಾ ಅಂದ್ರೆ ಅಲ್ಲಿ ತುತ್ತು ಅನ್ನಕ್ಕೆ ಜನ ಪರದಾಡ್ತಿದ್ದಾರೆ. ಸರ್ಕಾರ ನಡೆಸುವುದು ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ. ಅಂಥದ್ರಲ್ಲಿ ಈ ರೀತಿ ಸಾಲ ಮಾಡಿ ಎಷ್ಟು ದಿನ ಹೋರಾಡೋದಕ್ಕೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಆದರೂ ಕೂಡ ಆರ್ಥಿಕತೆಯಲ್ಲೂ ಕೂಡ ಮುಂದೆ ಇಲ್ಲ ಅಂದ್ರೂ ಕೂಡ ಪ್ರತಿಕಾರ ತೀರಿಸ್ಕೊಳ್ಬೇಕು ಅಂತ ಪಾಕಿಸ್ತಾನ ಹುಚ್ಚಾಟ ಪ್ರದರ್ಶನ ಮಾಡ್ತಿದೆ. ಮೋಸ್ಟ್ಲಿ ಎಲ್ಲಿ ತನಕ 2 ರಿಂದ 3 ದಿನ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ಪಾಕಿಸ್ತಾನ. ಬಟ್ ಈಗ ಪಾಕಿಸ್ತಾನದ ಪ್ರಮುಖ ನಗರಗಳೇ ಅಲ್ಲಿ ಧ್ವಂಸ ಆಗಿರೋದು ಪಾಕಿಸ್ತಾನಕ್ಕೆ ನುಂಗಲಾರದ ತುಪ್ಪ. ಅದನ್ನ ಅರ್ಗಿಸ್ಕೊಳ್ಳೋಕೆ